ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ಒಂದು ಸಜ್ಜನ್ ಚೆಕ್ ಚಾನಲ್ ಇದೆಯಲ್ಲ, ನಾನು ಇದರಲ್ಲಿ ಒಂದು ವಿಡಿಯೋನ ರಿಮೂವ್ ಮಾಡಿದ್ದಾರೆ ಯೂಟ್ಯೂಬ್ನವರು. ಅದು ಯಾಕೆ ರಿಮೂವ್ ಮಾಡಿದ್ದಾರೆ ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಮುಂದೆ ನೀವು ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅವ್ರ ಕಡೆಯಿಂದ ನಮಗೆ ಮೆಸೇಜ್ ಬಂದಿದೆ, ಮೇಲ್ ಬಂದಿದೆ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ. ಈಗ ಕಮೆಂಟ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ ಕಡೆಯಿಂದ ಏನಾದರೂ ಮೆಸೇಜ್ ಬಂದಿತ್ತು, ನೋಟಿಫಿಕೇಷನ್ ಏನಾದರೂ ಬಂದಿತ್ತು ಅಂತಂದರೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ 0 ತೋರಿಸ್ತಿದೆ. ನಾನು ಇದು ಒಂದು ಬಾರಿ ನೋಡಿದ್ದೀನಿ, ಅದಕ್ಕಾಗಿ ಇದು 0 ತೋರಿಸ್ತಿದೆ. ಫಸ್ಟ್ ಟೈಮ್ ನೋಡಿದರೆ 1 ಅಂತೇಳಿ ತೋರಿಸ್ತಾ ಇತ್ತು. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಲೋಡ್ ಆಗ್ತಿದೆ. ಇಲ್ಲಿ ನೋಡ್ತಿದ್ರೆ ಈ ವಿಡಿಯೋನ ರಿಮೂವ್ ಮಾಡಿದ್ದಾರೆ. ಇಲ್ಲಿ ರಿಮೂವ್ ಅಂತಿದೆ. ಇಲ್ಲಿ ಈ ವಿಡಿಯೋನ ರಿಮೂವ್ ಮಾಡಿದ್ದಾರೆ. ಹೌ ಟು ಡೌನ್ಲೋಡ್ 𝘵𝗿master Pro ಇನ್ ಕನ್ನಡ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು ಟೈಟಲ್ ಇತ್ತು. ಆ ವಿಡಿಯೋನ ಈಗ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬಿಂದ ಫ್ರೆಂಡ್ಸ್. ಈಗ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಏನು ಅಪ್ಲಿಕೇಶನ್ಸ್ ಇರುತ್ತಲ್ಲ, ಅದು ಜೆನ್ಯೂನ್ ಆಗಿರುತ್ತೆ, ಅಥೋರೈಸ್ಡ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿದರೆ, ಪ್ಲೇಸ್ಟೋರ್ ಬಿಟ್ಟು ಹೊರಗಡೆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಈಗ ನಾವು ವಿಡಿಯೋ ಮಾಡ್ತೀವಲ್ಲ ಯೂಟ್ಯೂಬರ್ಸ್, ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅಂತೇಳಿ ನಾವು ವಿಡಿಯೋ ಮಾಡ್ತೀವಲ್ಲ, ಅಂಥ ವಿಡಿಯೋ ಮಾಡಿದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಅದು ಅಥೋರೈಸ್ಡ್ ಆಗಿರಲ್ಲ, ಲೀಗಲ್ ಆಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅಂಥ ವೀಡಿಯೋಸ್ನ ಮಾಡಬೇಡಿ, ಯಾರಿಗೂ ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಹೇಳಬೇಡಿ ಅಂತೇಳಿ ಅವರು ಹೇಳ್ತಾರೆ. ಯಾಕೆಂದರೆ ವ್ಯೂವರ್ಸ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ದುಡ್ಡು ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಬೇರೆ ಏನೋ ಲಿಂಕ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿದರೆ ಬೇರೆ ಏನೋ ಓಪನ್ ಆಗುತ್ತೆ. ಮತ್ತು ಅಲ್ಲಿ ಅವ್ರದ್ದು ಇನ್ಫಾರ್ಮೇಷನ್ ಏನೋ ಮೊಬೈಲಲ್ಲಿ ಇರೋ ಇನ್ಫಾರ್ಮೇಷನ್ ಎಲ್ಲನೂ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಅವೆಲ್ಲ ಲೀಗಲ್ ಇರೋದಿಲ್ಲ. ಅದಕ್ಕೋಸ್ಕರ ಅಂಥ ವೆಬ್ಸೈಟ್ ಬಗ್ಗೆ, ಅಂಥ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಈ ಒಂದು ವಿಡಿಯೋ ನಾನು 1.5 ವರ್ಷ 2 ವರ್ಷ ಹಿಂದೆ ಮಾಡಿದ್ದೆ. ಆವಾಗ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ಮತ್ತು ಈ ಥರ ಇನ್ಫಾರ್ಮೇಷನ್ ಏನಾದರೂ ಮೆಸೇಜ್ ಏನೂ ಬಂದಿರಲಿಲ್ಲ ಆವಾಗ. ಆದರೆ ಬರ್ತಿತ್ತು ಅಂತ ನನಗೆ ಗೊತ್ತಿತ್ತು. ಆದರೆ ಈ ಒಂದು ಟಾಪಿಕ್ ಚೆನ್ನಾಗಿತ್ತು, ಎಲ್ರಿಗೂ ಯೂಸ್ ಆಗಲಿ ಈ ಥರ ಅಪ್ಲಿಕೇಶನ್ ಅಂತೇಳಿ ನಾನು ಮಾಡಿದ್ದೆ. ಆದರೆ ಆವಾಗ ಬಂದಿರಲಿಲ್ಲ. 1.5 ವರ್ಷ ಆದಮೇಲೆ ಈಗ ಬಂತು ಫ್ರೆಂಡ್ಸ್. ಈ ಥರ ರಿಮೂವ್ ಮಾಡಿದ್ದೀವಿ ಅಂತೇಳಿ ಬಂತು. ಇದರಿಂದ ಏನು ನಿಮಗೆ ಗೊತ್ತಾಗುತ್ತೆ ಅಂತಂದರೆ, ಫಸ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಬರಬೇಕು ಅಂತೇನಿಲ್ಲ, ಯಾವಾಗಾದರೂ ಬರ್ಬೋದು ಅಂತೇಳಿ ಫಸ್ಟ್ ನೀವು ತಿಳ್ಕೊಳ್ಳಿ. ಮತ್ತು ವ್ಯೂವರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ ಅಂಥ ಕಂಟೆಂಟಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಇದು ಒಂದು ತಿಳ್ಕೊಬೇಕು. ಮತ್ತು ಈಗ ಒಂದೊಂದು ಬಾರಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಆದರೆ ನನಗೆ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ಅಂದರೆ ನಾನು ಜಾಸ್ತಿ ಒಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀನಿ. ಆದರೆ ಸ್ಟಾರ್ಟಿಂಗಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರ್ತಾಯಿತ್ತು. ನೀವು ನೋಡ್ತಾ ಇದ್ರೆ ದಿಸ್ ಈಸ್ ನಾಟ್ ಎ ಸ್ಟ್ರೈಕ್, ಸೊ ಯುವರ್ ಚಾನಲ್ ಈಸ್ ನಾಟ್ ಅಫೆಕ್ಟೆಡ್, ಬಟ್ ದಿಸ್ ವಿಡಿಯೋ ಕಾಂಟ್ ಬಿ ವ್ಯೂಡ್ ಆನ್ ಯೂಟ್ಯೂಬ್ ಅಂತೇಳಿ ಬರೆದಿದ್ದಾರೆ. ಇದು ಸ್ಟ್ರೈಕ್ ಅಲ್ಲ, ಆದರೆ ಚಾನಲ್ಗೇನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಈ ವಿಡಿಯೋ ಯೂಟ್ಯೂಬಿಂದ ರಿಮೂವ್ ಮಾಡಿದ್ದೀವಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಎದಕ್ಕೆ ಈ ವಿಡಿಯೋನ ರಿಮೂವ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಕೆಳಗಡೆ ಹೇಳ್ತಿದ್ದಾರೆ. ವಿ ಫೌಂಡ್ ಸಮಥಿಂಗ್ ದಟ್ ಮೇ ವೈಲೇಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಟು ಹೆಲ್ಪ್ ಕೀಪ್ ದ ಕಮ್ಯುನಿಟಿ ಸೇಫ್, ವಿ ಹ್ಯಾವ್ ರಿಮೂವ್ಡ್ ಇಟ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಈ ವಿಡಿಯೋ ನಮ್ಮ ಯೂಟ್ಯೂಬ್ ಗೈಡ್ಲೈನ್ಸ್ ಇರುತ್ತಲ್ಲ, ಅದನ್ನು ವೈಲೇಟ್ ಮಾಡಿದೆ. ಆ ಒಂದು ಗೈಡ್ಲೈನ್ಸ್ ಅಪೋಸ್ ಮಾಡಿ ವಿಡಿಯೋ ಆಗಿದೆ. ಅದಕ್ಕೋಸ್ಕರ ನಮ್ಮ ಕಮ್ಯುನಿಟಿನ ಸೇಫ್ ಇಟ್ಕೋಸ್ಕರ, ಅಂದರೆ ಆ ವ್ಯೂವರ್ಸ್ನ ಸೇಫ್ ಇಡೋಕ್ಕೋಸ್ಕರ ಈ ಒಂದು ವಿಡಿಯೋನ ನಾವು ರಿಮೂವ್ ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇದ್ರ ಮೇಲ್ ಕೂಡ ಬಂದಿದೆ ಫ್ರೆಂಡ್ಸ್ ನನಗೆ. ಇದರಿಂದ ಇಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ರಿಮೂವ್ ಯುವರ್ ಕಾಂಟೆಂಟ್ ಅಂತೇಳಿ ಇಲ್ಲಿ ಹಾಯ್ ಸಜ್ಜನ್ ಟೆಕ್ ಅಂತೇಳಿ ನಮ್ಮ ಚಾನಲ್ಗೆ ಕಳಿಸಿದ್ದಾರೆ. ಇದು ಹಾರ್ಮ್ಫುಲ್ ಆ್ಯಂಡ್ ಡೇಂಜರಸ್ ಪಾಲಿಸಿ ರಿಲೇಟೆಡ್ ಇದೆ. ಅಂದರೆ ಈ ಒಂದು ವಿಡಿಯೋ ಏನಿತ್ತು ಅದು ಹಾರ್ಮ್ಫುಲ್ ಮತ್ತು ಡೇಂಜರಸ್ ಕಂಟೆಂಟ್ ಇದೆ. ಅಂದರೆ ಆ ಒಂದು ಅಪ್ಲಿಕೇಶನ್ ಡೇಂಜರ್ ಇರ್ಬೋದು, ಡೌನ್ಲೋಡ್ ಮಾಡ್ಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅದರ ರಿಲೇಟೆಡ್ ನೀವು ವಿಡಿಯೋ ಮಾಡಿದ್ರೆ ಅದಕ್ಕೋಸ್ಕರ ವ್ಯೂವರ್ಸ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ವಿಡಿಯೋನ ನಾವು ರಿಮೂವ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ವಿಡಿಯೋ ಯಾವ ವಿಡಿಯೋ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ಮತ್ತು ಈ ಒಂದು ವಿಡಿಯೋ ನಾವು ರಿಮೂವ್ ಮಾಡಿದ್ದೀವಿ, ಇದರಿಂದ ವ್ಯೂಸ್ ಬರ್ತಾಯಿತ್ತು, ಅರ್ನಿಂಗ್ಸ್ ಆಗ್ತಾಯಿತ್ತು, ಸಬ್ಸ್ಕ್ರೈಬರ್ಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಿಮಗೆ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಇದು ನಮ್ಮ ಡ್ಯೂಟಿ ಇದೆ, ಜಾಬ್ ಇದೆ. ಇಂಥ ವೀಡಿಯೋಸ್ ನಾವು ರಿಮೂವ್ ಮಾಡಲೇಬೇಕು. ಮತ್ತು ನಿಮಗೆ ಏನಾದರೂ ಡೌಟ್ ಇತ್ತು ಅದ್ರ ಬಗ್ಗೆ ಅಂತೇಳಿ, ಎದಕ್ಕೆ ರಿಮೂವ್ ಮಾಡಿದ್ದೀವಿ ಅಂತೇಳಿ ಇಲ್ಲೆಲ್ಲನೂ ಹೇಳಿದ್ದಾರೆ ಫ್ರೆಂಡ್ಸ್. ಕ್ಲಿಯರಾಗಿ ತಿಳಿಸಿದ್ದಾರೆ ಎಂಥ ಕಂಟೆಂಟ್ನ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಡಲ್ಲ ಮತ್ತು ಎಂಥ ಕಂಟೆಂಟ್ನ ನೀವು ಅಪ್ಲೋಡ್ ಮಾಡ್ಬೋದು ಅಂತೇಳಿ ಎಲ್ಲನೂ ನಮಗೆ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಈ ಥರ ತಿಳಿಸ್ತಾರೆ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ಈ ಥರ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬಂದರೆ ಫುಲ್ ಕ್ಲಿಯರಾಗಿ ಅವರು ತಿಳಿಸ್ತಾರೆ, ಯಾಕೆ ಬಂದಿದೆ, ಎಂಥ ವೀಡಿಯೋಸ್ ನೀವು ಅಪ್ಲೋಡ್ ಮಾಡಿದ್ದಾರೆ ಎಲ್ಲನೂ ಇಲ್ಲಿ ತಿಳಿಸ್ತಾರೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಒಳ್ಳೆಯ ಕಂಟೆಂಟ್ನ, ನಿಮ್ಮ ಕಂಟೆಂಟ್ನೇ ನೀವು ಅಪ್ಲೋಡ್ ಮಾಡಿ ನಿಮ್ಮ ಚಾನಲಲ್ಲಿ. ಮತ್ತು ಬೇರೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ, ನಿಮ್ಮ ವಿಡಿಯೋದಿಂದ, ಅಂದರೆ ಅಂಥ ವೀಡಿಯೋಸ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.